ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಕೇಶ್. ಇವತ್ತಿನ ವಿಡಿಯೋದಲ್ಲಿ ನಾವು ದ ಲಾ ಆಫ್ ಈಕ್ವಲ್ ಮಾರ್ಜಿನಲ್ ಯುಟಿಲಿಟಿ ಸಮಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅನುಭೋಗಿಯು ದೈನಂದಿನ ಜೀವನದಲ್ಲಿ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳಿಂದ ಅವನಿಗೆ ಎಷ್ಟರ ಮಟ್ಟಿಗೆ ತುಷ್ಟಿಗುಣ ಸಿಗತ್ತೆ ಅನ್ನೋದನ್ನು ಈ ನಿಯಮ ತಿಳಿಸ್ತಾ ಹೋಗುತ್ತೆ. ಈ ನಿಯಮವನ್ನು ಗೋಸೆನ್ ಎಂಬ ಅರ್ಥವಿಜ್ಞಾನಿಯು ಪ್ರತಿಪಾದಿಸಿದ. ಮೊದಲ ಬಾರಿಗೆ ಈ ನಿಯಮವನ್ನು ಪರಿಚಯಿಸಿದವರು ಯಾರಪ್ಪ ಅಂತ ಹೇಳಿದರೆ ಗೋಸೆನ್ ಎಂಬ ಅರ್ಥವಿಜ್ಞಾನಿಯು ಈ ನಿಯಮವನ್ನು ಪರಿಚಯಿಸಿದ. ಈ ನಿಯಮವನ್ನು ಜನಪ್ರಿಯಗೊಳಿಸಿದ ಅರ್ಥಶಾಸ್ತ್ರಜ್ಞ ಯಾರಪ್ಪ ಅಂತ ಹೇಳಿದರೆ ಆಲ್ಫ್ರೆಡ್ ಮಾರ್ಷಲ್ ಎಂಬ ಅರ್ಥಶಾಸ್ತ್ರಜ್ಞ ಈ ನಿಯಮವನ್ನು ಅತ್ಯಂತ ಜನಪ್ರಿಯಗೊಳಿಸಿದನು. ಆಲ್ಫ್ರೆಡ್ ಮಾರ್ಷಲ್ ರವರನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಸ್ನೇಹಿತರೆ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಕೊಡುಗೆಯನ್ನು ಆಲ್ಫ್ರೆಡ್ ಮಾರ್ಷಲ್ ರವರು ನೀಡಿದ್ದಾರೆ. ಈ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ, ಒಬ್ಬ ಅನುಭೋಗಿ ತನ್ನಲ್ಲಿರುವ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದಾಗ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳಿಂದ ಸಿಗುವ ತುಷ್ಟಿಗುಣವನ್ನು ಈ ನಿಯಮ ತಿಳಿಸ್ತಾ ಹೋಗುತ್ತೆ. ಒಬ್ಬ ಅನುಭೋಗಿ, ಉದಾಹರಣೆಗೆ ನಾವೇ ಆಗಿರ್ಬೋದು, ನಮ್ಮಲ್ಲಿರುವಂತಹ ಹಣವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದಾಗ ಕೊಂಡುಕೊಳ್ಳಬಹುದಾದ ಎರಡು ಸರಕು, ಅನುಭವಕ್ಕೆ ನಮಗೆ ವಿವಿಧ ಸರಕುಗಳು ಬೇಕಾಗ್ತಾ ಹೋಗ್ತವೆ. ಆದ್ದರಿಂದ ಆ ವಿವಿಧ ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಈ ನಿಯಮ ನಮಗೆ ತಿಳಿಸ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ಅನುಭೋಗಿ ವಿಚಾರಶೀಲನಾಗಿರುತ್ತಾನೆ. ಇಲ್ಲಿ ಯಾವಾಗಲೂ ಅನುಭೋಗಿ ತಾನು ಕೊಳ್ಳುವ ಸರಕುಗಳ ಮೇಲೆ ವಿಚಾರಶೀಲನಾಗಿರ್ತಾನೆ. ಅವುಗಳಿಂದ ಎಷ್ಟು ತುಷ್ಟಿಗುಣ ಸಿಗುತ್ತೆ, ಅವುಗಳಿಂದ ಎಷ್ಟು ಸಂತೃಪ್ತಿ ದೊರೆಯುತ್ತೆ ಅನ್ನೋದನ್ನು ಇಲ್ಲಿ ಅವನು ವಿಚಾರ ಮಾಡ್ತಾ ಹೋಗ್ತಾ ಇರ್ತಾನೆ. ತನ್ನಲ್ಲಿರುವ ಹಣವನ್ನು ಕೇವಲ ಒಂದೇ ವಸ್ತುವಿನ ಮೇಲೆ ಅವನು ಉಪಯೋಗಿಸಲಾರ, ವಿವಿಧ ವಸ್ತುಗಳ ಮೇಲೆ ವಿನಿಯೋಗ ಮಾಡುತ್ತಾನೆ. ಸ್ನೇಹಿತರೆ, ಇಲ್ಲಿ ಅನುಭೋಗಿಯು ಅವನ ಹತ್ರ 100 ರೂಪಾಯಿ ಇದೆ ಅಂತಂದರೆ ಆ 100 ರೂಪಾಯಿಯನ್ನು ಅವನು ಒಂದೇ ವಸ್ತುವಿನ ಮೇಲೆ ವಿನಿಯೋಗ ಮಾಡಲ್ಲ, ವಿವಿಧ ವಸ್ತುಗಳ ಮೇಲೆ ವಿನಿಯೋಗ ಮಾಡ್ತಾನೆ. ಆ ವಿವಿಧ ವಸ್ತುಗಳ ಮೇಲೆ ವಿನಿಯೋಗ ಮಾಡಿದ ಹಣದಿಂದ ಅವನು ಕೊಂಡ ಸರಕಿನಿಂದ ಸಿಗುವ ತುಷ್ಟಿಗುಣ ಸಮವಾಗುವಂತೆ ಸರಕುಗಳನ್ನು ಕೊಳ್ತಾ ಹೋಗ್ತಾನೆ. ಸ್ನೇಹಿತರೆ, ವಿವಿಧ ಸರಕುಗಳಿಂದ ತನಗೆ ದೊರೆಯಬಹುದಾದ ತುಷ್ಟಿಗುಣವನ್ನು ಪ್ರತಿ ಹಂತದಲ್ಲಿ ತುಲನೆ ಮಾಡಿ ಒಂದು ಸರಕಿನಿಂದ ಮತ್ತೊಂದು ಸರಕನ್ನು ಕೊಳ್ತಾನೆ. ಈಗೇನು ಮಾಡ್ತಾನಪ್ಪ ಅಂತಂದರೆ, ಅವನು ವಿವಿಧ ಸರಕುಗಳಿಂದ ತನಗೆ ದೊರೆಯಬಹುದಾದ ತುಷ್ಟಿಗುಣವನ್ನು, ಅಂದರೆ ಎರಡು ಸರಕು ಇರ್ತವೆ, ಆ ಎರಡು ಸರಕಿನಿಂದ ದೊರೆಯಬಹುದಾದ ತುಷ್ಟಿಗುಣವನ್ನು ಪ್ರತಿ ಹಂತದಲ್ಲೂ ತುಲನೆ ಮಾಡಿ ಒಂದು ಸರಕಿನಿಂದ ಮತ್ತೊಂದು ಸರಕನ್ನು ಕೊಳ್ತಾ ಹೋಗ್ತಾನೆ. ಆ ಎರಡು ಸರಕಿನಿಂದ ಅವನಿಗೆ ತುಷ್ಟಿಗುಣ ಸಮವಾಗುವಂತೆ ನೋಡ್ಕೊಳ್ತಾ ಹೋಗ್ತಾನೆ ಅಂತೇಳಿ ಈ ನಿಯಮ ನಮಗೆ ತಿಳಿಸ್ತಾ ಹೋಗುತ್ತೆ. ಸ್ನೇಹಿತರೆ, ತಾನು ವೆಚ್ಚ ಮಾಡಬೇಕೆಂದಿರುವ ಹಣ ಪೂರ್ತಿ ಖರ್ಚಾಗುವವರೆಗೂ ಒಂದು ಸರಕಿಗೆ ಮತ್ತೊಂದು ಸರಕು ಬದಲಿಸುವ ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ. ಏನು ಮಾಡ್ತಾನೆ ಅಂದರೆ, ಅವನಲ್ಲಿರುವಂಥ ಹಣ ಪೂರ್ತಿ ಖರ್ಚಾಗುವವರೆಗೂ ಒಂದು ಸರಕಿಗೆ ಮತ್ತೊಂದು ಸರಕು ಬದಲಿಸುವ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಮಾಡಿ ಆ ಎರಡು ಸರಕುಗಳನ್ನು ಕೊಂಡು ಆ ಎರಡು ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಸಮವಾಗಿರುವಂತೆ ನೋಡ್ಕೊಳ್ತಾ ಹೋಗ್ತಾನೆ ಅನ್ನೋದನ್ನು ಈ ನಿಯಮ ನಮಗೆ ತಿಳಿಸ್ತಾ ಹೋಗುತ್ತೆ. ಸ್ನೇಹಿತರೆ, ಒಬ್ಬ ಅನುಭೋಗಿ ತನ್ನಲ್ಲಿರುವ ಹಣವನ್ನು ಖರ್ಚು ಮಾಡಿ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳಿಂದ ಸಿಗುವ ಸೀಮಂತ ತುಷ್ಟಿಗುಣ ಏನಾಗಿರುತ್ತೆ, ಸೀಮಂತ ತುಷ್ಟಿಗುಣ ಎರಡು ಸರಕುಗಳಿಂದ ಸಿಗುವಂತಹ ಸೀಮಂತ ತುಷ್ಟಿಗುಣ ಸಮವಾಗಿರುತ್ತೆ ಅಂತೇಳಿ ಈ ನಿಯಮ ನಮಗೆ ತಿಳಿಸುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, MUX ಡಿವೈಡೆಡ್ ಬೈ PX ಈಸ್ ಈಕ್ವಲ್ ಟು MUY ಡಿವೈಡೆಡ್ ಬೈ PY. ಅಂದರೆ ಇಲ್ಲಿ ಇದು MU ಅನ್ನೋದು ಮಾರ್ಜಿನಲ್ ಯುಟಿಲಿಟಿಯ ಬಗ್ಗೆ ತಿಳಿಸುತ್ತೆ. ಸ್ನೇಹಿತರೆ, PX ಅನ್ನೋದು ಬೆಲೆ, MU ಅನ್ನೋದು MY ಅನ್ನೋದು ಮಾರ್ಜಿನಲ್ ಯುಟಿಲಿಟಿ, PY ಅನ್ನೋದು ಬೆಲೆಯನ್ನು ಸೂಚಿಸುತ್ತೆ. ಸ್ನೇಹಿತರೆ, ಇಲ್ಲಿ ಅನುಭೋಗಿಯು ತನ್ನಲ್ಲಿರುವ ಹಣವನ್ನು ಖರ್ಚು ಮಾಡಿ ಎರಡು ಸರಕುಗಳನ್ನು ಕೊಳ್ತಾ ಹೋಗ್ತಾನೆ. ಈ ಎರಡು ಸರಕುಗಳ ಬೆಲೆಗಳು ಅವನ ತುಷ್ಟಿಗುಣಕ್ಕೆ ಸಮನಾಗಿರುವಂತೆ ಅವನು ನೋಡ್ಕೊಳ್ತಾ ಹೋಗ್ತಾನೆ. ಸೀಮಂತ ತುಷ್ಟಿಗುಣ ತನ್ನ ಬೆಲೆ, ಅವನೇನು ಕೊಂಡಿರ್ತಾನಲ್ಲ ಆ ಬೆಲೆಗೆ ಸಮವಾಗುವಂತೆ ಹಣವನ್ನು ವಿನಿಯೋಗಿಸ್ತಾ ಹೋಗ್ತಾನೆ ಅನ್ನೋದನ್ನು ಈ ನಿಯಮ ಹೇಳುತ್ತೆ. ಈ ಸೂತ್ರವನ್ನು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಈ ಸೂತ್ರವನ್ನು ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ತನ್ನಲ್ಲಿರುವ ಹಣವನ್ನು ಖರ್ಚು ಮಾಡಿ ಕೊಂಡುಕೊಳ್ಳಬೇಕಾದ ಎರಡು ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣವನ್ನು ಅದರ ಬೆಲೆಗಳೊಂದಿಗೆ ಸಮವಾಗುವಂತೆ ನೋಡ್ಕೊಳ್ತಾನೆ. ನಾನು ಅವಾಗಲೇ ಹೇಳಿದೆ,
2 ಸರಕುಗಳನ್ನು ಕೊಳ್ತಾನೆ. ಅವನೇನು ಕೊಟ್ಟಿರ್ತಾನಲ್ಲ ಆ ಬೆಲೆಗಳೊಂದಿಗೆ ಅದರಿಂದ ಸಿಗುವಂತಹ ತುಷ್ಟಿಗುಣ ಸಮವಾಗಿರುವಂತೆ ಅವನು ತುಲನೆ ಮಾಡಿ ಸರಕುಗಳನ್ನು ಕೊಳ್ತಾ ಹೋಗ್ತಾನೆ ಅನ್ನೋದನ್ನು ಈ ನಿಯಮ ನಮಗೆ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ಸ್ನೇಹಿತರೆ, ಅನುಭೋಗಿ ಹತ್ರ 5,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಈ 5,000ವನ್ನು ಖರ್ಚು ಮಾಡಿ 2 ಸರಕುಗಳನ್ನು ಕೊಳ್ತಾನೆ ಅಂತ ತಿಳ್ಕೊಂಡ್ರೆ 2 ಸರಕುಗಳಿಂದ 50ರಷ್ಟು ತುಷ್ಟಿಗುಣ ಸಿಗುವ ರೀತಿ ಅವನು ಸರಕುಗಳನ್ನು ಕೊಳ್ತಾ ಹೋಗ್ತಾನೆ. 2 ಸರಕುಗಳನ್ನು ತುಲನೆ ಮಾಡಿದಾಗ 2 ಸರಕುಗಳಿಂದ ಸಿಗುವ ತುಷ್ಟಿಗುಣ ಸಮವಾಗುವ ರೀತಿಯಲ್ಲಿ ಅವನು ಸರಕುಗಳನ್ನು ಕೊಳ್ತಾ ಹೋಗ್ತಾನೆ. ಈ ಸಮಸೀಮಾಂತ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಲ್ಪನೆಗಳಿದ್ದಾವೆ. ಈ ಅಂಶಗಳು ಇದ್ದಾಗ ಮಾತ್ರ ಈ ನಿಯಮವು ಅನ್ವಯಿಸ್ತಾ ಹೋಗುತ್ತೆ ಅನ್ನೋದನ್ನು ಈ ಕಲ್ಪನೆಗಳು ತಿಳಿಸ್ತಾ ಹೋಗ್ತವೆ ಸ್ನೇಹಿತರೆ. ಅನುಭೋಗಿ ಹೆಚ್ಚು ವಿವೇಕವುಳ್ಳವನಾಗಿರುತ್ತಾನೆ. ಇಲ್ಲಿ ಏನಾಗಿರ್ತಾನಪ್ಪ ಅಂತಂದರೆ, ಅನುಭೋಗಿಯು ಸರಕುಗಳನ್ನು ತೆಗೆದುಕೊಳ್ಳುವಾಗ ಆ ಸರಕುಗಳಿಂದ ಎಷ್ಟು ಸಂತೃಪ್ತಿ ದೊರೆಯುತ್ತದೆ, ಎಷ್ಟು ತುಷ್ಟಿಗುಣ ದೊರೆಯುತ್ತದೆ, ಅದರ ಬೆಲೆ ಎಷ್ಟು ಅಂತ ಹೇಳಿ ವಿಚಾರ ಮಾಡ್ತಾ ಸರಕುಗಳನ್ನು ಕೊಳ್ತಾ ಹೋಗ್ತಾನೆ. ಆವಾಗ ಮಾತ್ರ ಈ ನಿಯಮ ಅನ್ವಯಿಸುತ್ತೆ ಸ್ನೇಹಿತರೆ. ಇತರ ವಸ್ತುಗಳಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. ಅಂತ ಅಂದರೆ ಇಲ್ಲಿ ಒಂದು ವಸ್ತುವಿಗೆ ಇನ್ನೊಂದು ಬದಲಿ ವಸ್ತು ಇರುವುದಿಲ್ಲ. ಉದಾಹರಣೆಗೆ ಟೀ ಪುಡಿಗೆ ಕಾಫಿ ಪುಡಿ ಬದಲಿ ವಸ್ತುವಾಗಿ ನಾವು ಕಾಣಬಹುದು. ಆ ರೀತಿ ಇಲ್ಲಿ ಯಾವುದೇ ರೀತಿಯ ಬದಲಿ ವಸ್ತುಗಳು ಈ ನಿಯಮದಲ್ಲಿ ಕಂಡುಬರುವುದಿಲ್ಲ. ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತದೆ. ಇಲ್ಲಿ ಅನುಭೋಗಿಗೆ ಸಿಗುವಂತಹ ತುಷ್ಟಿಗುಣ ಸ್ಥಿರವಾಗಿರುತ್ತೆ. 2 ಸರಕುಗಳಿಂದ ಸಿಗುವಂತಹ ತುಷ್ಟಿಗುಣ ಸ್ಥಿರವಾಗಿರುತ್ತೆ, ಸಮವಾಗಿರುತ್ತೆ. ಆ ತುಷ್ಟಿಗುಣ ಹೆಚ್ಚಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ ಅಂತೇಳಿ ಈ ಪಾಯಿಂಟ್ಸ್ ನಮಗೆ ತಿಳಿಸುತ್ತೆ. ಅನುಭೋಗಿ ಗರಿಷ್ಠ ತೃಪ್ತಿಯನ್ನು ಪಡೆಯಲು ಬಯಸುತ್ತಾನೆ. ಯಾವಾಗಲೂ ಈಗ ನಾವೇ ಆಗಿರ್ಬೋದು, ನೀವೇ ಆಗಿರ್ಬೋದು, ತಮ್ಮಲ್ಲಿರುವಂತಹ ಹಣವನ್ನು ಖರ್ಚು ಮಾಡಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯಬೇಕೆಂಬ ಬಯಕೆ ಎಲ್ಲರಲ್ಲೂ ಇರುತ್ತದೆ. ಅನುಭೋಗಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯಲು ಇಲ್ಲಿ ಯಾವಾಗಲೂ ಬಯಸ್ತಾ ಇರ್ತಾನೆ ಅನ್ನೋದನ್ನು ಈ ನಿಯಮ ತಿಳಿಸ್ತಾ ಹೋಗುತ್ತೆ. ಇತರೆ ಅಂಶಗಳು ಸ್ಥಿರವಾಗಿರ್ತವೆ. ಇಲ್ಲಿ ಇತರೆ ಅಂಶಗಳು ಅಂತಂದರೆ ಅನುಭೋಗಿ ಆದಾಯ ಆಗಿರ್ಬೋದು, ಅಭಿರುಚಿ ಆಗಿರ್ಬೋದು, ಸರ್ಕಾರದ ನೀತಿ ನಿಯಮಗಳಾಗಿರ್ಬೋದು, ಯಾವಾಗಲೂ ಸ್ಥಿರವಾಗಿರ್ತವೆ ಅಂತೇಳಿ ಸ್ಥಿರವಾಗಿದ್ದಾಗ ಮಾತ್ರ ಈ ಒಂದು ನಿಯಮ ಅನ್ವಯಿಸುತ್ತೆ ಸ್ನೇಹಿತರೆ. ಹಣದ ಸೀಮಾಂತ ತುಷ್ಟಿಗುಣ ಕಡಿಮೆ ಇರುತ್ತದೆ. ಹಣದ ಸೀಮಾಂತ ತುಷ್ಟಿಗುಣ ಯಾವಾಗಲೂ ಕಡಿಮೆ ಇರುತ್ತದೆ. ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಈ ನಿಯಮ ತಿಳಿಸುತ್ತೆ ಸ್ನೇಹಿತರೆ. ಈ ಒಂದು ಸಮಸೀಮಾಂತ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯ ಮೂಲಕ ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ಬಾಳೆ ಬರಬೇಕಿತ್ತು. ಅನುಭೋಗಿ ಹತ್ರ 5 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. 5 ರೂಪಾಯಿಯನ್ನು ಬಾಳೆ ಮತ್ತು ಕಿತ್ತಾಳೆ ಹಣ್ಣುಗಳ ಮೇಲೆ ವೆಚ್ಚ ಮಾಡಿ ಹೇಗೆ ಪರಮಾವಧಿ ಸಂತೃಪ್ತಿಯನ್ನು ಪಡೆಯುತ್ತಾನೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಅನುಭೋಗಿಯು ಇಲ್ಲಿ ಮೊದಲನೇ ಪಟ್ಟಿಯಲ್ಲಿ ಖರ್ಚು ಮಾಡಬಹುದಾದ ಹಣವನ್ನು ಕೊಟ್ಟಿದ್ದೀವಿ. 2ನೇ ಪಟ್ಟಿಯಲ್ಲಿ ಕಿತ್ತಾಳೆ ಹಣ್ಣಿನಿಂದ ಸಿಗುವ ತುಷ್ಟಿಗುಣವನ್ನು ನಾವು ಇಲ್ಲಿ ನೋಡ್ಬೋದು. 3ನೇ ಪಟ್ಟಿಯಲ್ಲಿ ಬಾಳೆಹಣ್ಣಿನಿಂದ ಸಿಗುವ ತುಷ್ಟಿಗುಣವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ಆವಾಗಲೇ ಹೇಳ್ದಂಗೆ ನಾನು ಅನುಭೋಗಿ ಹತ್ರ 5 ರೂಪಾಯಿ ಇರುತ್ತೆ. 5 ರೂಪಾಯಿಯನ್ನು ಕೇವಲ ಕಿತ್ತಾಳೆ ಹಣ್ಣುಗಳ ಮೇಲೆ ವೆಚ್ಚ ಮಾಡಿದರೆ ಅನುಭೋಗಿಗೆ ಇಲ್ಲಿ 30 ಯೂನಿಟ್ ತುಷ್ಟಿಗುಣ ದೊರಕುತ್ತದೆ. ಹಾಗೆ ಹೇಳ್ದಂಗೆ ಅನುಭೋಗಿ ಹತ್ರ 5 ರೂಪಾಯಿ ಇರುತ್ತದೆ. ಪೂರ್ತಿ 5 ರೂಪಾಯಿಯನ್ನು ಅವನು ಕಿತ್ತಾಳೆ ಹಣ್ಣುಗಳ ಮೇಲೆ ವಿನಿಯೋಗ ಮಾಡಿದರೆ ಅವನಿಗೆ 30 ಯೂನಿಟ್ಗಳಷ್ಟು ತುಷ್ಟಿಗುಣ ದೊರಕ್ತಾ ಹೋಗುತ್ತೆ. ಒಂದು ವೇಳೆ 5 ರೂಪಾಯಿಯನ್ನು ಬಾಳೆಹಣ್ಣಿಗಾಗಿ ವಿನಿಯೋಗಿಸಿದರೆ, ಬರೀ ಬಾಳೆಹಣ್ಣಿಗಾಗಿ ವಿನಿಯೋಗಿಸಿದರೆ ಅವನಿಗೆ 20ರಷ್ಟು ತುಷ್ಟಿಗುಣ ದೊರೀತದೆ ಅಂತೇಳಿ ತಿಳ್ಕೊಬೋದು. ಈ ಕೋಷ್ಟಕದಲ್ಲಿ ಕಿತ್ತಾಳೆ ಹಣ್ಣಿಗಾಗಿ ವೆಚ್ಚ ಮಾಡಿದಾಗ ಕೇವಲ 2ರಷ್ಟು ತುಷ್ಟಿಗುಣ ಅವನಿಗೆ ಲಭ್ಯವಾಗಿದೆ ಸ್ನೇಹಿತರೆ. ಇಲ್ಲಿ ಕಿತ್ತಾಳೆ ಹಣ್ಣು 5 ರೂಪಾಯಿಯನ್ನು ಕಿತ್ತಾಳೆ ಹಣ್ಣಿಗಾಗಿ ವಿನಿಯೋಗ ಮಾಡಿದಾಗ ಅವನಿಗೆ ಕಡಿಮೆ ಮಟ್ಟದ ತುಷ್ಟಿಗುಣ ಸಿಕ್ಕಿರೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಆದ್ದರಿಂದ ಅವನು ಏನು ಮಾಡ್ತಾನಪ್ಪ ಅಂತಂದರೆ ಕಿತ್ತಾಳೆ ಹಣ್ಣುಗಳ ಸ್ಥಾನದಲ್ಲಿ ಬಾಳೆಹಣ್ಣಿಗೆ ಬದಲಿಸ್ತಾನೆ. ಕಿತ್ತಾಳೆ ಹಣ್ಣುಗಳ ಸ್ಥಾನದಲ್ಲಿ ಬಾಳೆಹಣ್ಣನ್ನು ಕೊಳ್ತಾ ಹೋಗ್ತಾನೆ. ಹೀಗೆ ಅನುಭೋಗಿ 4 ರೂಪಾಯಿಯನ್ನು ಕಿತ್ತಾಳೆ ಹಣ್ಣಿಗೆ, 1 ರೂಪಾಯಿಯನ್ನು
ಬಾಳೆಹಣ್ಣಿಗಾಗಿ ವಿನಿಯೋಗ ಮಾಡಿದಾಗ ಅವನಿಗೆ ಒಟ್ಟು 10 ಯೂನಿಟ್ಗಳಷ್ಟು 10 ಯೂನಿಟ್ಗಳಷ್ಟು ಕಿತ್ತಳೆ ಹಣ್ಣಿನಲ್ಲಿ ತುಷ್ಟಿಗುಣ ಸಿಕ್ಕರೆ 8 ಯೂನಿಟ್ಗಳಷ್ಟು ತುಷ್ಟಿಗುಣ ಬಾಳೆಹಣ್ಣಿನಿಂದ ಸಿಕ್ಕಿದೆ ಸ್ನೇಹಿತರೆ. ಹೀಗೆ ಅನುಭೋಗಿಯು 1 ರೂಪಾಯಿಯನ್ನು ಬಾಳೆಹಣ್ಣಿಗೆ ವೆಚ್ಚ ಮಾಡ್ತಾ ಹೋಗ್ತಾನೆ. ಈ ಬದಲಿ ಕ್ರಮದಲ್ಲಿ ಅವನೇನು ಮಾಡ್ತಾನಪ್ಪ ಅಂತಂದರೆ ಪ್ರೋತ್ಸಾಹಕನಾಗಿ ಮತ್ತೊಂದು ರೂಪಾಯಿಯನ್ನು ಬಾಳೆಹಣ್ಣಿಗಾಗಿ ವೆಚ್ಚ ಮಾಡ್ತಾ ಹೋಗ್ತಾನೆ. ಬಾಳೆಹಣ್ಣಿಗಾಗಿ ಮೊದಲನೇದಾಗಿ 1 ರೂಪಾಯಿ ವೆಚ್ಚ ಮಾಡಿದ. 1 ರೂಪಾಯಿಯಿಂದ ಎಷ್ಟು ತುಷ್ಟಿಗುಣ ಪಡೆದ? 8 ಯೂನಿಟ್ನಷ್ಟು ತುಷ್ಟಿಗುಣ ಪಡೆದ. ಇದರಿಂದ ಪ್ರೋತ್ಸಾಹಕನಾಗಿ ಏನು ಮಾಡ್ತಾನೆ? ಬದಲಿಯಾಗಿ ಏನು ಮಾಡ್ತಾನೆ? ಬಾಳೆಹಣ್ಣಿಗೆ ತನ್ನ ಖರ್ಚನ್ನು ಮಾಡ್ತಾ ಹೋಗ್ತಾನೆ. ಈ ಖರ್ಚನ್ನು ಮಾಡಿ ಈಗ ಅನುಭೋಗಿಯು 3 ರೂಪಾಯಿ ಕಿತ್ತಾಳೆ ಮತ್ತು 2 ರೂಪಾಯಿ 3 ರೂಪಾಯಿ ಕಿತ್ತಾಳೆ ಹಣ್ಣಿನ ಮೇಲೆ ಖರ್ಚು ಮಾಡ್ತಾನೆ. 2 ರೂಪಾಯಿ ಬಾಳೆಹಣ್ಣಿನ ಮೇಲೆ ಖರ್ಚನ್ನು ಮಾಡ್ತಾ ಹೋಗ್ತಾನೆ. ಈ 2 ರೂಪಾಯಿ ಬಾಳೆಹಣ್ಣಿಗೆ ವಿನಿಯೋಗಿಸಿದಾಗ ತುಷ್ಟಿಗುಣವು ಸಮವಾಗಿರುತ್ತದೆ. ಬಾಳೆಹಣ್ಣಿನಿಂದ ಎಷ್ಟು ತುಷ್ಟಿಗುಣ ಸಿಗುತ್ತೆ ಅವನಿಗೆ? ಎಷ್ಟು ಯೂನಿಟ್ನಷ್ಟು ತುಷ್ಟಿಗುಣ ಸಿಗುತ್ತೆ ಅಂತ ಅಂದರೆ ಅವನಿಗೆ 6ರಷ್ಟು 2 ರೂಪಾಯಿ ಬಾಳೆಹಣ್ಣಿಗೆ ವಿನಿಯೋಗಿಸಿದಾಗ 6ರಷ್ಟು ತುಷ್ಟಿಗುಣ ಸಿಕ್ಕಿದೆ. 3 ರೂಪಾಯಿ ಕಿತ್ತಾಳೆ ಹಣ್ಣಿಗೆ ವಿನಿಯೋಗಿಸಿದಾಗ 6 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. ಇಲ್ಲಿ ಅವನಿಗೆ ಸಿಗುವಂತಹ ತುಷ್ಟಿಗುಣ ಸಮವಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು ಸ್ನೇಹಿತರೆ. ಈ 2ರಿಂದ ಅವನಿಗೆ 6 ಯೂನಿಟ್ಗಳಷ್ಟು ತೃಪ್ತಿ ಸಿಗುತ್ತದೆ. ಅದರಿಂದ ಅವನು ಅತ್ಯಧಿಕ ಮಟ್ಟದ ತೃಪ್ತಿಯಲ್ಲಿರುತ್ತಾನೆ. ಒಟ್ಟು ತುಷ್ಟಿಗುಣ ಅಧಿಕವಾಗಿರುತ್ತದೆ ಸ್ನೇಹಿತರೆ. ಈ ಒಂದು ಮಟ್ಟದಲ್ಲಿ ಅವನಿಗೆ ಅಧಿಕ ಮಟ್ಟದ ತೃಪ್ತಿ ದೊರಕುತ್ತೆ ಅಂತೇಳಿ ಈ ಒಂದು ಪಟ್ಟಿ ನಮಗೆ ತಿಳಿಸುತ್ತೆ. ಒಂದು ರೇಖಾಚಿತ್ರದ ಮೂಲಕ ನಾವು ವಿವರಿಸಬಹುದು ಸ್ನೇಹಿತರೆ. OX ಅಕ್ಷದ ಮೇಲೆ ಹಣ್ಣುಗಳ ಮೇಲೆ ಮಾಡಿದ ಖರ್ಚನ್ನು ಹಾಗೂ OY ಅಕ್ಷದ ಮೇಲೆ ಹಣ್ಣುಗಳ ತುಷ್ಟಿಗುಣವನ್ನು ಸೂಚಿಸಲಾಗಿದೆ. ಗರಿಷ್ಠ ತೃಪ್ತಿ ಪಡೆಯಬೇಕೆಂಬ ಉದ್ದೇಶ ಹೊಂದಿರುವ ಅನುಭೋಗಿಯು 3 ರೂಪಾಯಿಗಳನ್ನು ಕಿತ್ತಾಳೆ ಹಣ್ಣಿಗಾಗಿ ಮತ್ತು 2 ರೂಪಾಯಿಗಳನ್ನು ಬಾಳೆಹಣ್ಣಿಗಾಗಿ ವೆಚ್ಚ ಮಾಡುತ್ತಾನೆ. ಕಿತ್ತಾಳೆ ಮತ್ತು ಬಾಳೆಹಣ್ಣಿನಿಂದ ದೊರೆಯುವಂಥ ಸೀಮಾಂತ ತುಷ್ಟಿಗುಣವು ಸರಿಸಮವಾಗಿರುತ್ತದೆ ಅಂತೇಳಿ ಈ ರೇಖಾಚಿತ್ರ ನಮಗೆ ತಿಳಿಸುತ್ತೆ. ಕಿತ್ತಾಳೆ ಮತ್ತು ಬಾಳೆಹಣ್ಣಿಗಾಗಿ ವೆಚ್ಚ ಮಾಡಿದಾಗ ಅನುಭೋಗಿಗೆ ತಲಾ 6 ಯೂನಿಟ್ಗಳಷ್ಟು ಸೀಮಾಂತ ತುಷ್ಟಿಗುಣ ಲಭ್ಯವಾಗಿದೆ ಅಂತೇಳಿ ಈ ರೇಖಾಚಿತ್ರ ತಿಳಿಸ್ತಿದೆ. ಯಾವಾಗ ಸೀಮಾಂತ ತುಷ್ಟಿಗುಣ ಸರಿಸಮವಾಗಿರುತ್ತದೋ ಆವಾಗ ಒಟ್ಟು ತುಷ್ಟಿಗುಣವು ಗರಿಷ್ಠ ಮಟ್ಟದಲ್ಲಿರುತ್ತದೆ. ಆಗ ಅನುಭೋಗಿಯ ತೃಪ್ತಿಯು ಅಧಿಕ ಮಟ್ಟದಲ್ಲಿ ಇರುತ್ತದೆ ಅಂತೇಳಿ ಈ ಒಂದು ರೇಖಾಚಿತ್ರ ನಮಗೆ ತಿಳಿಸುತ್ತೆ. ಈ ಒಂದು ನಿಯಮವನ್ನು ನಾವು ಬೀಜಗಣಿತದ ಸೂತ್ರದಲ್ಲಿ ವ್ಯಕ್ತಪಡಿಸ್ಬೋದು. ಏನಪ್ಪ ಅಂತೇಳಿದ್ರೆ MUA ಡಿವೈಡೆಡ್ ಬೈ PA ಈಸ್ ಈಕ್ವಲ್ ಟು MUB ಡಿವೈಡೆಡ್ ಬೈ PB. ಅಂದರೆ ಇಲ್ಲಿ MU ಏನು ಸೂಚಿಸುತ್ತೆ ಅಂದರೆ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣವನ್ನು ತೋರಿಸಿದರೆ PU ಬೆಲೆಯನ್ನು ವ್ಯಕ್ತಪಡಿಸುತ್ತೆ. ಇಲ್ಲಿ AB ವಿವಿಧ ಸರಕುಗಳನ್ನು ತೋರಿಸ್ತವೆ. ಇಲ್ಲಿ ಎ ಸರಕಿನ ಸೀಮಾಂತ ತುಷ್ಟಿಗುಣ ಮತ್ತು ಅದರ ಬೆಲೆಗಳ ನಡುವಿನ ಸಂಬಂಧವನ್ನು ಇದು ಸೂಚಿಸುತ್ತೆ. ಏನಪ್ಪ ಅಂತೇಳಿದರೆ ಅನುಭೋಗಿ ಕೊಳ್ಳುವಂತಹ ಸರಕು 2 ವಿಧದ ಸರಕು, ಅವುಗಳ ಬೆಲೆಗಳು ಅವನ ಸೀಮಾಂತ ತುಷ್ಟಿಗುಣಕ್ಕೆ ಸಮನಾಗಿರುತ್ತದೆ ಅಂತೇಳಿ ಈ ನಿಯಮ ನಮಗೆ ತಿಳಿಸ್ತಾ ಹೋಗುತ್ತೆ ಅಂತೇಳಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.